ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ UK ಕನ್ನಡಿಗ ಅಲಿಯಾಸ್ ರೋಹಿತ್ ಕುಮಾರ್. ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ಏನ್ರಿ ಎಲ್ಲಿ ಬಂದನ ಅಂತ ಅನ್ಕೋಬೇಡ್ರಿ, ಇದು ನಮ್ಮ ಹೊಲ ಇದೆಲ್ಲ. ಜಸ್ಟ್ ಯು ಕ್ಯಾನ್ ಸಿ ಅರೌಂಡ್ ಇಟ್ಸ್ ಮೈ ಫಾರ್ಮಿಂಗ್ ನೆಲ. ಏನೋ ಒಟ್ಟ ಹೊಲ. ಹೊಲಕ್ಕೆ ಎದಕ್ಕೆ ಬಂದಿನಂದ್ರೆ ಇವತ್ತು ಮಳೆ ಕಂಡಪಟ್ಟಿ ಮಳೆ ಆಗಿ ಒಡ್ಡು ಗಿಡ್ಡು ಒಂದು ಸ್ವಲ್ಪ ಹೊಡೆದಿದ್ದು ರೀ. ಓಕೆ, ಅದಕ್ಕೆ ಒಡ್ಡು ಹಾಕಕ್ಕೆ ಬರ್ತೀನಿ ಅಂದಿದ್ರು, ಬಂದಿದ್ರೆ ಬಂದು ಮಾತಾಡಿ ಇನ್ನೇನು ಒಡ್ಡು ಹಾಕಬೇಕು ಅಂದ್ರೆ ಇಲ್ರಿ ಹಿಂಗೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಮನ್ಯಾಗ ಅಂತೇಳಿ ಹೋದ್ರೆ ಮತ್ತು ನಾಳೆ ಹಾಕ್ತಾರಂತ ಬಂದು ಮುಂಜಾನೆ. ನಾನು 80 ಬಂದೆ, ಅಲ್ಲಿಂದ ಹಾಕ್ತಾರೆ ತಡಿಪ ಜಲ್ದಿ ಮತ್ತು ಹೊಕ್ಕಾರ ಅಂತೇಳಿ ನೋಡಿದ್ರೆ ನಾಳೆ ಹಾಕ್ತೀನಿ ಅಂತೇಳಿ ಹೋದರು. ತೋರಿಸ್ತೀನಿ ಬರೀ ಅದು ಒಡ್ಡು ಎಲ್ಲಿ ಹೊಡೆದೈತೆ ಅಂತೇಳಿ. ಈ ವಿಡಿಯೋ ಯಾರು ನಮ್ಮ ರೋಣದಾಗ ನೋಡಕತ್ತಿದ್ರೆ, ನಮ್ಮ ರೋಣದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಬರೇ ಇವ ಫ್ಯಾನ್ ತುಂಬಿಟ್ಟವು. ಹೌದಾ ಇಲ್ರಿ ಹೇಳ್ರಿ ನೋಡೋಣ. ನೀವು ಫ್ಯಾನ್ ಹೆಂಗಾಗ್ಯಾವ ಅಂದ್ರೆ ಎಲ್ಲರೂ ನಮ್ಮಲ್ದಾಗ ಹಾಕ್ರಿ. ಯಾಕೆ ಹೇಳಿ ರೊಕ್ಕ ಬರುತ್ತೆ ರೀ, ಅವನವನ ರೊಕ್ಕ ಬರುತ್ತಾ. ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸಿ ದ ವರ್ಡ್ ಈಸ್ ಹೊಡೆದಿಂಗ ಇದಲ್ಲ ಇಲ್ಲೇ ತೊಡ್ರಿ, ಇದ ಒಡ್ಡು ಹೊಡೆದಿದ್ದ. ಇಷ್ಟ ಅಗ್ಲ ಬಾಯ ಬಿಟ್ರ ಆ ಕಡೆ ಹೊಲ್ದಾನ್ ಮಾಡ್ಬಿಟ್ಟು ಮುಂದಲ್ ಹೊಲಕ್ಕೆ ಹೋಗ್ಬಿಡುತ್ತ. ಆಯ್ತು, ಆಮೇಲೆ ಹಂಗಾದ್ರೆ ಲಾಸ್ ಆಗತ್ತೆ ರೀ. ಅದಕ್ಕೆ ಒಡ್ಡು ಹಾಕ್ಸಕ್ಕೆ ಕರೆದಿದ್ವಿ. ಅವರು ಏನೋ ಕೆಲಸ ಐತಂತ ಹೋಗ್ಯಾರ. ಮತ್ತೆ ಸಂಜೆಗೆ ಮಳೆ ಬಂತಂದ್ರೆ ಮತ್ತೆ ತಲೆ ಹಾಪಾಗುತ್ತೆ, ನಮ್ಮ BP ಅದು ಬಿಡುತ್ತೆ. ಬರೀ ಡೌಗಳಿಂದ ಅದಕ್ಕೆ ಇದನ್ನು ನಾಳೆ ಮುಂಜಾನೆ ಇಟ್ಟತ್ತಿದ್ರು ಹಾಕ್ಸಬೇಕು. ಅದಕ್ಕೆ ಹಾಕ್ಸ್ಬೇಕಂತೇಳಿ ಬಾವನ 80 ಬಂದಿನಿ ಅಂತ ಹೇಳಿದ್ರೆ 80 ಬಂದರು. ಅವರು 80 ಹೋಗ್ಬಿಟ್ರು ಮನೆಗೆ. ಸಲ್ಕಿ ತೊಗೊಂಡ ಬಂದಿದ್ವಿ ಮಣ್ಣು ಹಾಕಕ್ಕೆ ಒಡ್ಡಿಗೆ. ಸಲ್ಕಿಗೂ ಬೇಸರ ಆಗೈತೆ, ಅದಕ್ಕೆ ವಾಪಸ್ ಮನೆಗೆ ಹೊಂಟೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಏನೂ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಮುಚ್ಕೊಂಡು ಮನೆಗೆ ಹೊಂಟೇನಿ ವಾಪಸ್. ಇವಾಗ ಮತ್ತು ಇಲ್ಲಿ ಬಿಸ್ಲಾಗ ಹಾಕರೆ ಏನೂ ಮಾಡೋಕ್ಕಾಗಲ್ಲ, ಖಾಲಿ ಹೊಲ. ಕಸ ತೆಗಿಬೇಕಂದ್ರೆ ಎಲ್ಲ ರಜ್ಜು ಮಳೆ ಆಗೈತಿ. ಕಸ ತೆಗಿಯೋಕೆ ಆಗಲ್ಲ ಬಿಡು. ನಾವು ಅದನ್ನು ಒಮ್ಮೆ ಮಾಡಿಲ್ಲ ಭಾಳ, ನಮಗೆ ರೂಢನೂ ಇಲ್ಲ. ಸುಮ್ಮನೆ ನಾವು ಬುತ್ತಿ ತಂದು ಕೊಡೋರು, ಬುತ್ತಿ ತಂದು ವಾಪಸ್ ಡಬ್ಬಿ ಒಯ್ಯೋರು, ಚೀಲ ಬಂದು ಚೀಲ ತೊಗೊಂಡು ಹೋಗೋದು ಅಷ್ಟೇ. ಇವ್ನು ಯಾವ ಸೆಡೆ ನನ್ನ ಮಗ. ಬಾಳೆ ಗಿಳೆ ಮಾಡಂದ್ರೆ ನಮ್ಮ ಕೈಲಿ ಆಕೈತಿ, ತಕ್ಕ ಮಟ್ಟಿಗೆ ಆಕೈತಿ, ಪೂರ ಆಗಂಗಿಲ್ಲ. ಆದರೂ ಕಷ್ಟಪಟ್ಟು ಮಾಡಬೇಕು. ಯಾಕೆ ಹೇಳಿ, ನಮ್ದಾರಿ ಹೊಲ ಮಾಡಬೇಕು. ಮೀಟರ್ ಬೇಕು, ಮೀಟರ್ ಮಾಡ್ಬೇಕಂತೇಳಿ ಒಂದು ಬಾಟ್ಲಿ ನೀರು ತೊಗೊಂಬಂದಿದ್ದೆ. ನೀರು ನೋಡಿ ಇಷ್ಟು ಖಾಲಿ ಆಗ್ಯಾವು. ಯಾಕಂದ್ರೆ ಏನಕ್ಕೆ ಕೆಲಸನ ಮಾಡಿಲ್ಲ, ಅದಕ್ಕೆ ಅಷ್ಟ ಖಾಲಿ ಆಗ್ಯಾವು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು, ಅದಕ್ಕೆ ಸುಮ್ಮ ವಾಪಸ್ ನಮ್ಮ ಕ್ಯಾಂಪಿ ತೊಗೊಂಡು ವಾಪಸ್ ಊರಿಗೆ ಹೋದ್ರಾತಂತೇಳಿ ಬಂದೆ. ಹೋಗೋಣಂತ ಊರಿಗೆ. ಏನು ಹೇಳ್ತೀರಿ, ಊರಿಗೆ ಹೋಗೋಣ. ಊರಿಗೆ ಹೋಗಿ ಒಂದೆರಡು ರೀಲ್ಸ್ ಅದಾವು, ರೀಲ್ಸರ ಮಾಡೋನು. ಕಾಮಿಡಿ ರೀಲ್ಸ್ ಅವು, ಕಾಮಿಡಿಯರ್ ಆಗ್ತೈತೆ ಒಂದು ಸ್ವಲ್ಪ. ಬೇಸರ ಆಗೈತೆ ಜೀವನದಾಗ. ನಾವು ಜೀವನದಾಗ ಬೇಸರ ಮಾಡ್ಕೊಂಡು ಅಲ್ಲಿ ಅಡ್ಡಾಡಕತ್ತೀವಿ. ಮೊನ್ನೆ 1-2 ದಿವಸ ಟ್ರಿಪ್ಪಿಗೆ ಹೋಗಿ ಬಂದು ಟ್ರಿಪ್ನಾಗ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಯ್ತು. ಅವು ಇವು ಭಾಳ ನೋಡ್ಬಿಟ್ಟಿವಿ, ತಲೆ ಹಾಪಾಗ್ಯವು. ಅದಕ್ಕೆ ಟ್ರಿಪ್ ಮಾಡಿದ್ವಿ. ಮಸ್ತ್ ಆಯ್ತು ಟ್ರಿಪ್ ಫ್ರೆಂಡ್ಸ್ ಜೊತೆ. ಜೀವನದಾಗ ಎಂಜಾಯ್ ಮಾಡ್ಬೇಕು, ಬೇರೆ ಏನೂ ಇಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ. ಓಕೆ ಫ್ರೆಂಡ್ಸ್, ಇದರ ಒಂದಾಗ ಹೋಗಿ ರೀಲ್ಸ್ ಮಾಡೋದು, ಒಂದೇನರ ಶಾರ್ಟ್ಸ್ ಇದ್ರೆ ಹಾಕ್ತೀನಿ. ಬರ್ರಿ ರೋಣಕ್ಕೆ ಹೋಗೋಣ. ಬಾಯ್. ದಿಸ್ ಈಸ್ ಮೈ ಕ್ಯಾಂಪಿ ಟರ್ನಿಂಗ್ ಆನ್, ಗೋಯಿಂಗ್ ಟು ರೋಣ. ಇಲ್ಲಿ ನೋಡ್ರಿ ಗಾಯ್ಸ್, ಪಾಪ ನಮ್ಮ ಹೊಲದ ದಾರ್ಯಾಗ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಇಲ್ಲೊಂದು ಕಂಬ ಹಾಕಿದ್ರೆ ಸೀದಾ ಕಂಬಕ್ಕೆ ಬಂದು ಗುದ್ದಿ ಇಲ್ಲೇ ಬಂದು ಬಿದ್ದೈತೆ ಗಾಡಿ. ಪಾಪ ಏನಾಗೈತೆ ಅವ್ರಿಗೆ. ಸೇಫ್ ಇರ್ಬೋದು ಅನ್ಕೊತೀನಿ. ನಾ ಇವತ್ತು ನೋಡತ್ತೀನಿ, ಯಾವಾಗ ಆಗಿತ್ತು ಗೊತ್ತಿಲ್ಲ. ಭಾಳ ಅಂದ್ರೆ ನಿನ್ನೆ ಮೊನ್ನೆ ಆಗಿರ್ಬೋದು. ಶೆಟ್. ಇದು ಗಜೇಂದ್ರಗಡ ರಸ್ತೆ ಬ್ರೋ. ರೋಣ ಗಜೇಂದ್ರಗಡ ರೂಟ್ ಇದೆ. ಇಲ್ಲಿ ಆಗೈತೆ ರೋಡ್ ಆಕ್ಸಿಡೆಂಟ್.
ಪಾಪ ಏನಾಗಿತ್ತಾನ ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಹೊಡಿಬೇಕು. ನಾನು 80 ಬರಾಕತ್ತಿದ್ದು ನೀವು ಭವನ ಕಾರ್ ಬಿದ್ದಿದ್ದು ನೋಡಿ ಚಡ್ಡಿ ಏರಿತ್ತು ಮೇಲೆ ಹೊಂಟಿದ್ದೀವಿ ವಾಪಸ್. ಬರ್ರಿ ಹೋಗೋಣ ಊರಿಗೆ ಹೋಗ್ಬರ್ರಿ ಒಣ್ಣೆಕ್. ಓಕೆ ಜಸ್ಟ್ ನಾವು ಈಗ ಮನೆಗೆ ಬಂದಿವ್ರಿ. ರೀಲ್ ಶೂಟ್ ಮಾಡ್ಬೇಕು ಅಂದ್ರೆ ಶಸ್ಯ ಊರಿಗೆ ಹೋಗ್ಬಿಟ್ಟ ನಾವು. ಇಂಥದ್ದಲ್ಲಿ BP ಇರೋದೈತಿ. ಈಗ ಶಸ್ಯ ಬಂದು ಹುಟ್ಲೆ ಚಾರ್ಜ್ ಮಾಡ್ತೀನಿ. ಈಗ ವಿಡಿಯೋ ಮಾಡ್ತೀನಿ ಅಂಥೇಳಿ ನಂದ ಗಾಡಿ ತೊಗೊಂಡು ಇನ್ನೊಂದು ಗಾಡಿ ನಂದ ಸಣ್ಣ ಕೆಂಪಿ ತೊಗೊಂಡು ಸೀದಾ ಇದಕ್ಕೆ ಹೋಗೋಣ ಹೊಳೆಲ್ಲೂರಿಗೆ ಹೋಗೋಣ. ಬರಲಿ ಅವ ಬಂದಿಂದ ಐತು ಭಯ್ಯ ನಾ ಬರೇ ಇಲ್ಲಿ 1 ತಾಸಿನಾಗ ಊರಿಗೆ ಹೋಗಿದ್ದ ನಿನಗೆ ಅತ್ತೈತಿ. ನಾನು ಬಿಟ್ಟುಕೊಟ್ಟು 3-4 ದಿವಸ ಟ್ರಿಪ್ಪಿಗೆ ಹೋಗಿ ಅದನ್ನ ಯಾರು ಹೇಳ್ತಾರೆ ನಿನಗೆ? ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ನನ್ನ ಗಾಡಿ ಅನ್ಕೊಯ್ಲಿ ನೀನು. ಅಲ್ಲೂ ನನ್ನ ಗಾಡಿ ಅದು ಅಲ್ಲಿ ತೊಗೊಂಡು ಹೋಗಿದ್ ಬಾಪ ಬೈದ್ನಿ ಅಂದ್ರೆ ವಾಜ್ಯಕ್ಕಿನಿ ಮತ್ತ ತೊಗೊಂಡು ಹೋಗಿ ಇನ್ನಾದ್ರೂ ಗಾಡಿ ಬರೋಲ್ತು. ಅದಕ್ಕೆ ನಾನು ಬಿಟ್ಟುಕೊಟ್ಟು ಹೆಂಗೆ ಹೋಗಿದ್ದೀನಿ. ಹಲೋ 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 ವಿಡಿಯೋ ಮಾಡೋಣ ಬೋಲ್ ಸಾಕು. ಅಲ್ಲಿ ಈತನ ನೋಡಿ ಇವನ ಹೆಸರು ರೋಹಿತ್ ಕುಮಾರ್ ಅಂತ. ಏನು 3-4 ದಿವಸ ನನ್ನ ಬಿಟ್ಟುಗಿಟ್ಟು ಟ್ರಿಪ್ 2 ದಿವ್ಸಲೇ 2 ದಿವಸ ಹೋಗಿದ್ದೆ. ಟ್ರಿಪ್ಪಿಗೆ ಹೋಗಿ ಬಂದೀನಿ. ಮಸ್ತ್ 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 ಟ್ರಿಪ್ ಆಗೈತಿ. ಹಿಂಗೆ ಆಗತ್ತೈತಲ್ಲ ಅದು ಇಮೋಜಿ ಹಿಂಗೆ ನಕ್ ಸಾಕಾಗಿ ಬಂದೀವಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇವ್ನು ಬಿಟ್ಟು ಹೋಗಿದ್ದ ಕರೆ, ಅವನು ನಾನು ಬಿಟ್ಟು ಹೋಗ್ಯಾನ ಕರೆ. ಮುಗೀತು ಅಲ್ಲಿಗೆ ಸಮ ಅತ್ತೆ ಎಲ್ಲ ಮುಗಿಸ್ಬಿಡ್ರಿ. ಓಕೆ ಫ್ರೆಂಡ್ಸ್ ಬಾಯ್. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದು ನಾವು ಅವ್ರನ್ನ. ಭಯ್ಯ ನಾ 1 ತಾಸಿಗೆ ಬಿಟ್ಟು ಹೋಗಿ ನಟ ನೀ 2 ದಿವ್ಸ ಬಿಟ್ಟು ಹೋಗಿಲ್ಲ. ಅದನ್ನ ಯಾವ ಹೇಳ್ತಾನ? ಈಗ ಮುಗಿಸ್ತಿಲ್ಲ ಅದನ್ನ ಯಾವ ಹೇಳ್ತಾನ? ಮುಗಿಸ್ತಿಲ್ಲ ಹೇಳ್ಬಿಡು ಬಿಡ್ತೀವಿ ಅದನ್ನ ಮುಗಿಸ್ತಿಲ್ಲ. ಯಾವ ಹೇಳ್ತಾನೆ ಹೇಳ? ಮಂತ್ರಾಲಯಕ್ಕೆ ಹೋಗುಂಬಾ ಅಂತಂದು ನನಗ 2 ತಿಂಗಳು 10 ಗಂಟೆ ಆ ಗಾಡಿ ತೋರಿಸಿಲ್ಲ ಹೇಳ್ತೀನಿ. ಆ ಗಾಡಿ ತೊಗೊಂಡು ಹೋಗೋನು ಪಕ್ಕ ಇದ್ದು ಮಾತ್ರ ಕಟ್ಟಿಟ್ಟ ಬೂತಿ. ಅದ ಗಾಡಿ ಒಯ್ದ ಅದ ಗಾಡಿನ ಒಯ್ದ ಮನ್ಯಾಗ. ಓ ಅದೇನದು ಮನ್ಯಾಗ ಇರ್ಲಿ ಬೇಕಾದಲ್ಲಿ ಮಳೆ ಬರ್ಲಿ ಚಳಿ ಬರ್ಲಿ ಗಾಳಿ ಬರ್ಲಿ ಬಿಸಿಲು ಬರ್ಲಿ ಬೆಂಕಿ ಬರ್ಲಿ ಬಿರುಗಾಳಿ ಬರ್ಲಿ ಅದನ್ನ ಒಯ್ದ. ನೀ ಇಷ್ಟಕ್ಕೂ ಡೈಲಾಗ್ ಭೂಮಿ ಮೇಲೆ ಅಲ್ಲಿ ಸೂರ್ಯ ತಳಗ ನೀವು ಅಷ್ಟು ಹೇಳ್ತಿದ್ದೀವಿ. ಹೋಗಿ ಬಿಡು ಹೋಗಿ